ನಾನು ಬೀದರ್ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ನನ್ನ ಮೇಲೆ ವಿಶ್ವಾಸವಿಡಿ. ಈ ಬಾರಿ ಬೀದರ್ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ಚಲಾಯಿಸಿ ಎಂದು ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಹೇಳಿದರು. ಔರಾ ತಾಲೂಕಿನ ಬೆಳಕುಣಿ ಚೌ, ಹೆಡಗಾಪುರ, ಸಂತಪುರ, ಶೆಂಬೇಳಿ, ಲಾದಾ, ಧೂಪತ್ ಮಹಗಾಂವ್, ಕೌಟಾಬಿ ಗ್ರಾಮದಲ್ಲಿ ಮತಯಾಚನೆ ಮಾಡುವ ಮೂಲಕ ಮಾತನಾಡಿದರು. ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಅವರು ಬೀದರ್ ಜಿಲ್ಲೆಗೆ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಅವರ ಸಾಧನೆ ಶೂನ್ಯವಾಗಿದೆ. ಅವರನ್ನ ಜನತೆ ತಿರಸ್ಕರಿಸಲು ಕಂಕಣ ಬದ್ಧರಾಗಿದ್ದಾರೆ ಎಂದು ಖೂಬಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು. इतने ज्यादा संख्या में आ चुके हैं, इतने अच्छे से स्वागत किए. ನನಗೇನು ಹೇಳೋದೇ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಆಶೀರ್ವಾದ ಮಾಡಕ್ ಬಂದಿದ್ದೀರಿ. ತುಂಬಾ ಸಂತೋಷ ಆಯ್ತು. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ನಮ್ಮೆಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಎಲ್ಲಾ ಗ್ರಾಮಸ್ಥರಿಗೆ, ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಬೇರೆ ಬೇರೆ ಹಳ್ಳಿಗಳಿಂದ ಎಲ್ಲಾ ಕಡೆಯಿಂದ ಬಂದಿದ್ದಾರೆ. ತಾವೆಲ್ಲರೂ ಸಮಯ ಕೊಟ್ಟಿದ್ದೀರಿ. ಮಳೆ ಬಂದ್ರು ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಯ ಕೊಟ್ಟಿದ್ದೀರಿ. ತುಂಬಾ ಸಂತೋಷ ಆಯ್ತು. ನಾನು ಎಲ್ರಿಗೂ ಮತ್ತೊಂದ್ಸಲ ನಾನು ಧನ್ಯವಾದ ಹೇಳುತ್ತೇನೆ. ಇವಾಗ 10 ವರ್ಷ ತಮ್ಮ ಎಲ್ಲರ ಆಶೀರ್ವಾದದಿಂದ ಭಗವಂತ ಖೂಬಾ ಸಾಹೇಬ್ರು ಸಂಸದರಾಗಿ 5 ವರ್ಷ ಸಚಿವರಾಗಿದ್ದಾರೆ. ಈ 10 ವರ್ಷದಲ್ಲಿ ತಮ್ಮ ಊರಿಗೆ ಅವ್ರು ಎಷ್ಟು ಸಲ ಬಂದಿದ್ದಾರೆ ಅಂತ ಹೇಳ್ಬೇಕು, ಎಷ್ಟು ಅನುದಾನ ತಂದು ಕೊಟ್ಟಿದ್ದಾರೆ ಅಂತಂಬುದು ನೀವೇ ಹೇಳ್ಬೇಕು. ಒಂದ್ಸಲ ಬಂದಿಲ್ಲ ಒಂದ್ಸಲನೂ ಬಂದಿಲ್ಲ ಅಂತ ಹೇಳ್ತಾರೆ. ಎಷ್ಟೋ पंचायतಗಳಲ್ಲಿ मैं लोगों को पूछता हूँ कि कभी भी उनको देखे क्या. बहुत लोग बोलते फोन पे देखे, लेकिन रियल लाइफ में कभी भी नहीं देखे बोलते. और ಒಂದು ಮೆಸೇಜ್ ಕೊಟ್ಟರು, ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಬಿಜೆಪಿ ಕಡೆ ನೀವು ಅಪ್ರೋಚ್ ಮಾಡ್ರಿ ಅಂತ. ಅದು ಅವ್ರ ಪ್ರತಿಯೊಬ್ಬರು ಮನಸ್ಸಿನಾಗ ಹೋಗ್ಬೇಕು. ರೆಡ್ಡಿ ಜನಾಂಗ ಜನರಿಗೆ ಯಾರು ಕೆಲಸ ಮಾಡಿದ್ರೆ ಅವರು ಹೇಳ್ಯಾರೆ. ಚೌಧರಿ ಬೆಳಕುಣಿ ಗ್ರಾಮ ಪಂಚಾಯತ್ ಬಂದಂತ ಎಲ್ಲ ನನ್ನ ಮತದಾರ ಬಾಂಧವರೇ, ತಮ್ಮ ಮೊದಲಿಗೆ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ತಾವು ನನಗೆ ಹೋದ ಚುನಾವಣೆಯಲ್ಲಿ ಮತ ಕೊಟ್ಟು ನನಗೆ ಆಶೀರ್ವಾದ ಮಾಡ್ರಿ. ತಮಗೆ ಗೊತ್ತಿದೆ ಹಾಗೆ ಬೀದರ್ ಲೋಕಸಭಾ ಬೀದರ್ ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಸಾಗರ್ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಅಭ್ಯರ್ಥಿ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಅವರೊಬ್ಬ ಯುವಕ, 26 ವರ್ಷಕ್ಕೆ ನಿಮ್ ಸೇವೆ ಮಾಡ್ಲಿಕ್ಕೆ ಯಾರು ಬರ್ತಾರೆ? ಎಲ್ಲರೂ 26 ವರ್ಷಕ್ಕೆ ಏನಾರ ಮಾಡ್ತಾರೆ. ನಿಮ್ ಸೇವೆ ಮಾಡ್ಲಿಕ್ಕೆ, ನಿಮ್ ಸಮಸ್ಯೆ ಕೇಳಲಿಕ್ಕೆ 26 ವರ್ಷಕ್ಕೆ ಅವ್ರು ಕಾಲೇಜ್ ಇಟ್ಟರೆ. ಇದು ನಮ್ಮ ಭಾಗ್ಯ ಅಂತ ತಿಳ್ಕೋಬೇಕು. ಈ ಅವಕಾಶ ನೀವು ಕಳ್ಕೋಬಾರ್ದು. ಅವರಿಗೆ ಪಾರ್ಲಿಮೆಂಟ್ಗೆ ಕಳಿಸೇ ತೀರ್ಬೇಕು. ಇದು ನನ್ನ ವಿನಂತಿ. ಅವರೊಬ್ಬ ಬುದ್ಧಿವಂತ ಇದ್ದಾರೆ, ವಿದ್ಯಾವಂತ. ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೆಲ್ಲ ಯಾರು ವಕೀಲರಿದ್ದಾರೆ, ಯಾರು ಕಾನೂನು ತಿಳ್ಕೊಂಡ್ರೆ ಅವ್ರಿಗೆ ಮೊದಲು ಆದ್ಯತೆ ಕೊಡ್ತಿರು. ಹಿಂದೆಲ್ಲ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಲ್ಲಿ ಕೂಡ SM ಕೃಷ್ಣ ಇದ್ರು, ನಮ್ಮ ಅವರಿದ್ದರು ಬಿ ಶಂಕರಾನಂದ, ಅವರು ಎಲ್ಲ ವಕೀಲರು. ಹೀಗೆ ಇವತ್ತು ನಮ್ಮ ವಕೀಲ ಸಿಕ್ಕಿದ್ದಾರೆ ಇಷ್ಟು ವರ್ಷ ಆದ್ಮೇಲೆ. ಅದಕ್ಕೆ ಈ ಅವಕಾಶ ನಾವು ಕಳ್ಕೊಬಾರ್ದು. ನಿಮಗೆಲ್ಲ ಕಳ್ಕೊಳ್ಳಿಂದ ವಿನಂತಿ ಮಾಡ್ತೀನಿ. ಸಮಯದ ಅಭಾವ ಇದೆ. 10 ಗಂಟೆಗೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡಬೇಕಾಯ್ತು. ಮಳೆ ಒಂದು ಬಂದಂತ ಕಾರಣಕ್ಕೆ ನಾವು ಮಾಡಲಿಲ್ಲ. ಅದಕ್ಕೆ ತಮಗೆ ವಿನಂತಿ ಮಾಡ್ಕೊತೀನಿ, ಇನ್ನೊಮ್ಮೆ ನಿಮ್ಮ ಮನೆಗೆ ಬರ್ತೀನಿ. ನಾನು ಸಾಗರ್ ಖಂಡ್ರೆ ಅವರಿಗೆ 1 ಲಕ್ಷಕ್ಕಿಂತ ಹೆಚ್ಚಿಗೆ ಮತ ಕೊಟ್ಟು ಗೆಲ್ಲಿಸಬೇಕಂತ ಕೇಳ್ಕೊಳ್ಳೋ ಮುಖಾಂತರ ತಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ನಾನು ಅನಂತ ಧನ್ಯವಾದ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಭೀಮಸೇನ್ ರಾವ್ ಶಿಂದೆ, ಗಂಗಾಧರ ಮಜ್ಗೆ, ಮಲ್ಲಿಕಾರ್ಜುನ್ ಪಾಟೀಲ್, ಹನುಮಂತರಾವ್ ಚವ್ಹಾಣ್ ಸೇರಿದಂತೆ ಅನೇಕರು ಮತಯಾಚನೆಯಲ್ಲಿ ಪಾಲ್ಗೊಂಡರು.